ಈ ಮೈಸೂರು ದೇಶ ಕಂಡಂತ ಪ್ರಾತಸ್ಮರಣೀಯ ದಿವಾನರಲ್ಲಿ ಇಬ್ಬರು ಶೇಷಾದ್ರಿಯರ್ ಸಾಹೇಬ್. ಶೇಷಾದ್ರಿಯವರ ಪುತ್ರರಾದಂತವರು ಕೃಷ್ಣಯ್ಯರ್ ಸಾಹೇಬ್ರು. ಕೃಷ್ಣಯ್ಯರವರ ಪುತ್ರರಾದಂತವರು ವೆಂಕಟರತ್ನಂ ಸಾಹೇಬ್ರು. ವೆಂಕಟರತ್ನಂ ಅವರ ಸುಪುತ್ರರು ನಾವೆಲ್ಲ ನೋಡ್ತಾ ಇರತಕ್ಕಂತ ಗುರುದೇವರು. ತಮ್ಮನ್ನು ನೋಡುವಂತ ಭಾಗ್ಯ ನನಗೆ ಸಿಕ್ತು ಅನ್ನೋದು ನನ್ನ ಭಾವನೆ. ನಾವು ನಮಗೆ ಅನ್ಯಾಯ ಮಾಡ್ಕೊಂಡು ಬಂದಿರುವಂತವ್ರನ್ನ ಕ್ಷಮಿಸುವಂತ ಗುಣಗಳನ್ನ ಬೆಳೆಸ್ಕೊಳ್ಳೋದು ಹೇಗೆ ನೋಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಲ್ಮಡಿ ಕೃಷ್ಣರಾಜ ಒಡೆಯರು ಜನಕ ಋಷಿ ಅಂತ ಹೆಸರು ತೆಗೆದು, ಅದಾದ್ಮೇಲೆ ಜಯಚಾಮರಾಜ ಒಡೆಯರು ಗೊತ್ತೇ ಇದೆ ನಮಗೆಲ್ಲ. ಈ ತರ ಒಳ್ಳೆ ಕೆಲಸ ಮಾಡೋರ್ನೆಲ್ಲ ನೋಡಿ ನಮ್ಗೆ ಸಂತೋಷ ಆಗತ್ತೆ. ಹಾಗೆ ಕೆಟ್ಟ ಕೆಲಸ ಮಾಡೋನ್ ಬಗ್ಗೆ ನೋಡಿದ್ರೆ ನಮಗೆ ಕೋಪ ಬರ್ತದೆ. ಇದು ಸಹಜ, ಸಾಧಾರಣ. ಆದ್ರೆ ಈ ಕೋಪ ನಮ್ಮೊಳಗನೆ ಇದ್ದು ಬಿಟ್ಟು ನಮ್ಮನ್ನೇ ಕೊರಿತಾ ಇದ್ರೆ ಅದು ನಮಗೆ ಪ್ರಾಣ ಸಂಕಟವನ್ನು ಉಂಟು ಮಾಡ್ತದೆ. ಯಾರೋ ಒಬ್ರು ತಪ್ಪು ಮಾಡಿದ್ರು ನಾವು ಕೋಪಿಸ್ದು ಅಂದ್ರೆ ನಾವು ನಮ್ಗೆ ಶಿಕ್ಷೆ ಕೊಟ್ಕೊಂಡ್ರು ಅಂತ. ಬೇರೆಯವ್ರು ನಾವು ಕ್ಷಮೆ ಮಾಡ್ಬೇಕು ಅಂತಂದ್ರೆ ಅವ್ರಿಗೋಸ್ಕರ ಮಾಡೋದಂತಲ್ಲ, ನಮ್ಮ ಮನಸ್ಸನ್ನ ನಾವು ಕಾಪಾಡಕ್ಕೋಸ್ಕರ ಮಾಡ್ಬೇಕು. ಯಾರೇ ಅಪರಾಧ ಮಾಡಿದವನು ಸ್ವಲ್ಪ ಒಳಗೆ ನುಗ್ಗಿ ನೋಡ್ರಿ, ಅವನಲ್ಲೂ ಒಬ್ಬ ನಿರಪರಾಧಿ ಬಚ್ಚಿಟ್ಕೊಂಡಿದ್ದಾನೆ. ಆ ಅಸಹಾಯಕನಾಗಿರ್ತಕ್ಕಂಥ ವ್ಯಕ್ತಿ ನಾವು ಗುರುತಿಸ್ಕೂಡ್ಲೆ ನಮ್ಗೆ ಕ್ಷಮೆ ಅನ್ನೋದು ಸಾಧಾರಣವಾಗಿ ಬಂದೇ ಬರುತ್ತೆ.